ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕ್ಲೌಡ್ ಕಿಚನ್ ವ್ಲಾಗಿಂಗ್. ಡೈಲಿ ನಾನು ಮಾರ್ನಿಂಗ್ ಎದ್ದು ನಾನು ಎಡಿಟಿಂಗ್ ಮಾಡ್ಕೊಳ್ತಾ ಇದ್ದೆ. ಅದಾದ್ಮೇಲೆ ನಾನು ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಿದ್ದೆ. ಬಟ್ ಈ ನಡುವೆ ಮಾರ್ನಿಂಗ್ ಟೈಮಲ್ಲಿ ನನಗೆ ಆರ್ಡರ್ಸ್ಗಳು ಬರ್ತಾ ಇದೆ. ಸೊ ಅದಕ್ಕೆ ನನಗೆ ಮಾರ್ನಿಂಗ್ ಟೈಮಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ನೈಟೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ನನ್ನ ಮಗ ಎದ್ಬಿಟ್ರೆ ಅವನು ನೋಡ್ಕೊಳ್ಳೋದೇ ಆಗೋಗ್ಬಿಡುತ್ತೆ. ಆಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ನಿಮಗೆಲ್ಲ ಒಂದು ಇನ್ಸಿಡೆಂಟ್ ಬಗ್ಗೆ ಹೇಳಿದ್ದೆ. ಒಂದು ಆರ್ಡರ್ ನಾನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗಲಿಲ್ಲ ಅಂತ. ಯಾಕಂದ್ರೆ ಚಿಕನ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಆಗಿರಲಿಲ್ಲ. ನನಗೆ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ಅದೇ ನಾನು ಚೆಕ್ ಮಾಡಿ ನೋಡಿದಾಗ 2 ಅಥವಾ 3 ಟೈಮ್ಸ್ ಈ ಥರ ಆಯಿತು ಅಂತಂದರೆ 25% ಆಫ್ ಅಮೌಂಟು ಕಟ್ ಮಾಡ್ಕೊಳ್ತಾರೆ. ಬಿ ಕೇರ್ಫುಲ್ ಅಬೌಟ್ ದಿಸ್. ನಿಮ್ಮ ಒಂದು ರೆಸಿಪೀಸ್ ಐಟಮ್ಸ್ ಖಾಲಿ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ನೀವು ಆಫ್ಲೈನ್ಗೂ ಹೋಗ್ಬೋದು. ಔಟ್ ಆಫ್ ಸ್ಟಾಕ್ ಅಂತ ಕೊಡ್ಬೋದು. ಇಲ್ಲ ಅಂತಂದರೆ ಇನ್ವೆಂಟ್ರಿಯಲ್ಲಿ ಆನ್ ಆ್ಯಂಡ್ ಆಫ್ ಇರುತ್ತೆ. ಅದು ಪರ್ಟಿಕ್ಯುಲರ್ ಐಟಮ್ನ ಸೆಲೆಕ್ಟ್ ಮಾಡಿ ಆಫ್ ಮಾಡ್ಕೊಳ್ಳೋದ್ರಿಂದ ಈ ಒಂದು 25% ಅಮೌಂಟ್ ಕಟ್ ಆಗುತ್ತಲ್ಲ, ಇದನ್ನು ಸೇಫ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಟೈಮ್ ನನಗೇನಾದರೂ ಈ ಥರ ಆಯಿತು ಅಂದರೆ ನಾನು ಇದನ್ನೇ ಸೇಮ್ ಫಾಲೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು.